ನಮಸ್ಕಾರ ಎಲ್ಲರಿಗೂ. ಹೇಗಿದ್ದೀರಾ ಫ್ರೆಂಡ್ಸ್? ಐ ಥಿಂಕ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇನ್ನು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಸೊ ಎಲ್ಲರೂ ಹೇಗಿದ್ದೀರಾ? ಸಿಕ್ಕಾಪಟ್ಟೆ ಎಲ್ಲರೂ ಬ್ಯುಸಿಯಾಗಿರ್ತೀರಾ ಅಂತ ಅನ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಬ್ಯುಸಿಯಾಗಿದ್ದೀನಿ. ಯಾಕೆ ಗೊತ್ತಾ? ವರಮಹಾಲಕ್ಷ್ಮಿ ಹಬ್ಬ ಇರೋದ್ರಿಂದ ಮನೆ ಕ್ಲೀನ್ ಮಾಡೋದ್ರಲ್ಲೇ ಸಿಕ್ಕಾಪಟ್ಟೆ ಬ್ಯುಸಿ. ಅದು ಇದು ತರೋದು, ಶಾಪಿಂಗ್ ಮಾಡೋದು. ತುಂಬ ಜನ ನನಗೆ ಕಂಪ್ಲೇಂಟ್ ಏನಪ್ಪ ಅಂದರೆ, ನೀವು ಯಾಕೆ ಮೆಸೇಜಿಗೆ ರಿಪ್ಲೈ ಮಾಡ್ತಾ ಇಲ್ಲ? ಸೊ ಎಷ್ಟೊಂದು ಮೆಸೇಜ್ ಮಾಡ್ತಾ ಇದ್ದೀವಿ, ರಿಪ್ಲೈ ಮಾಡಿಲ್ಲ ಯಾಕೆ ಅಕ್ಕ ಅಂತ ತುಂಬ ಜನ ನನಗೆ ಕಮೆಂಟ್ ಮಾಡ್ತಿದ್ದೀರಾ. ಸಾರಿ, ನಿಮ್ಮೆಲ್ಲರಿಗೂ ಕ್ಷಮೆ ಕೇಳ್ತೀನಿ. ಸೊ ಮನೆ ಕ್ಲೀನಿಂಗ್ ಅಂದರೆ ಗೊತ್ತಲ್ಲ ನಿಮಗೆ ಎಷ್ಟು ಬ್ಯುಸಿಯಾಗಿರ್ತೀವಿ ನಾವು ಅಂತ. ಸೊ ಹಾಗಾಗಿ ಒಂದು ಸ್ವಲ್ಪ ಕ್ಲೀನಿಂಗು ಮತ್ತು ಅದು ಇದು ತರೋದು, ಶಾಪಿಂಗು, ಬೆಂಗಳೂರಿಗೆಲ್ಲ ಹೋಗಿ ಬಂದೆ. ಸೊ ಹಂಗಾಗಿ ಸ್ವಲ್ಪ ಬ್ಯುಸಿ ಇದ್ದೆ. ಮತ್ತು ಮಾಮೂಲಿ ಇವಾಗ ಮನೆ ಕ್ಲೀನ್ ಮಾಡ್ತಿದ್ದೀವಿ ಅಂದರೆ ಅದನ್ನೇ ಮಾಡ್ಕೊಂಡಿರೋಕ್ಕಾಗಲ್ಲ. ಡೈಲಿ ಗುಡಿಸ್ಬೇಕು, ಒರೆಸ್ಬೇಕು. ಒಂದಿನ ಮಿಸ್ ಆದ್ರೂ ಪೂಜೆ ದಿನ, ವಾರದ ದಿನ ಎಲ್ಲ ನಾನು ಗುಡಿಸಿ ಒರೆಸಿ ಮಾಡಲೇಬೇಕು, ದೀಪ ಹಚ್ಚಲೇಬೇಕು. ಸೊ ಹಾಗಾಗಿ ನನಗೆ ಯಾರಿಗೆಲ್ಲ ರಿಪ್ಲೈ ಮಾಡೋಕ್ಕಾಗಿಲ್ಲ ದಯವಿಟ್ಟು ಕ್ಷಮಿಸಿ. ಆಮೇಲೆ ಇನ್ನೊಂದೇನು ಗೊತ್ತಾ? ಕೇಳಿದ ಪ್ರಶ್ನೆನ ಮತ್ತೆ ಮತ್ತೆ ಕೇಳ್ತಾ ಇದ್ದೀರಾ. ದಯವಿಟ್ಟು ಎಲ್ಲರೂ ವಿಡಿಯೋನ ಕೊನೆ ತನಕ ನೋಡಿದ್ರೆ ಎಲ್ಲದನ್ನು ಅದರಲ್ಲೇ ಎಕ್ಸ್ಪ್ಲೈನ್ ಮಾಡಿರ್ತೀನಿ. ಸೊ ಯಾರು ವಿಡಿಯೋನ ನೋಡ್ದಲೇ ಮೆಸೇಜ್ ಮಾಡ್ತಾ ಇರ್ತೀರಾ. ಇವಾಗ ತೆಂಗಿನಕಾಯಿ ಸಂಕಲ್ಪದ ಬಗ್ಗೆನೇ ಒಂದಷ್ಟು ಕ್ವಶನ್ ಕೇಳ್ತಾ ಇದ್ದೀರಾ. 5 ವಾರ ಆದಮೇಲೆ ಏನು ಮಾಡಬೇಕು, ತೆಂಗಿನಕಾಯಿನ ಏನು ಮಾಡಬೇಕು, ಆಮೇಲೆ ಸೊ ದೀಪ ಇದು ಚೀಟಿನ ಏನು ಮಾಡಬೇಕು ಅಂತ ತುಂಬ ಜನ ಕೇಳ್ತಾ ಇರ್ತೀರಾ. ಅದ್ರ ಬಗ್ಗೆ ಅದೆಷ್ಟೊಂದು ಸತಿ ನಾನು ಹೇಳ್ಬಿಟ್ಟಿದ್ದೀನಿ. ದಯವಿಟ್ಟು ಪೂರ್ತಿಯಾಗಿ ವಿಡಿಯೋ ನೋಡಿ ಪ್ಲೀಸ್. ನೆಕ್ಸ್ಟು ತಡ ಮಾಡೋದು ಬೇಡ. ಇವತ್ತಿನ ಟಾಪಿಕ್ ಏನಪ್ಪ ಅಂದರೆ, ನಾವೆಲ್ಲರೂ ರಾಯರ ಭಕ್ತರು ಕಾಯ್ತಾ ಇದ್ದೀವಿ ಯಾವಾಗ ರಾಯರ ಆರಾಧನೆ ಬರುತ್ತೆ, 3 ದಿನಗಳ ಕಾಲ ಪೂಜೆ ಮಾಡೋದಕ್ಕೆ ಅಂತ. ಹೌದಲ್ವಾ? ನಂತರನೇ ನೀವು ಕಾಯ್ತಾ ಇರ್ತೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ಇನ್ನೇನು ಬಂದೇ ಬಿಡ್ತು ಆಗಸ್ಟಲ್ಲಿ. ಆದರೆ ನಾನು ಆಲ್ರೆಡಿ ಇನ್ಸ್ಟಾಗ್ರಾಮಲ್ಲಿ ಒಂದು ಪೋಸ್ಟ್ ಕೂಡ ಹಾಕಿದ್ದೆ. ಸೊ ನೋಡಿರ್ತೀರಾ. ಈಗ ನೋಡಿಲ್ಲ ಅಂದರು 29, 30, 31 ಶನಿವಾರ, ಭಾನುವಾರ, ಸೋಮವಾರ ಆಗಸ್ಟ್ ಈ ತಿಂಗಳಲ್ಲೇ ಬರ್ತಾ ಇದೆ. ಸೊ ಯಾರೆಲ್ಲ ಮಾಡಬೇಕು ಅಂತ ಇದ್ದೀರಾ ಖಂಡಿತವಾಗ್ಲೂ ಮಾಡಿ. ನೀವು ಫಸ್ಟ್ ಟೈಮ್ ರಾಯರನ್ನ ಪೂಜೆ ಮಾಡಬೇಕು, ರಾಯರಿಗೆ ಪೂಜೆ ಶುರು ಮಾಡಬೇಕು. ಸೊ ಅವ್ರು ಪೂಜೆ ಮಾಡ್ತಾ ಇದ್ದಾರೆ ರಾಯರನ್ನ, ಅವ್ರು ಪೂಜೆ ಮಾಡಿದ್ಮೇಲೆ ಒಳ್ಳೇದಾಗಿದೆ ಅವರಿಗೆ. ಸೊ ಇವ್ರು ಪೂಜೆ ಮಾಡ್ತಾ ಇದ್ದಾರೆ, ಇವ್ರಿಗೆ ಒಳ್ಳೇದಾಗಿದೆ, ಅದಕ್ಕೆ ನಾನು ಮಾಡಬೇಕು. ಖಂಡಿತವಾಗ್ಲೂ ಮಾಡಬೇಡಿ. ನಿಮಗೆ ಮಾಡಬೇಕು ಅಂತ ಮನಸ್ಸಿದೆಯಾ? ನಿಮಗೆ ರಾಯರು ಒಳ್ಳೇದು ಮಾಡಬೇಕು ಮಾಡ್ತಾರೆ ಅನ್ನೋ ನಂಬಿಕೆ ಇದೆಯಾ? ನಾವು ಪೂಜೆ ಮಾಡಿ ಭಕ್ತಿಯಿಂದ ಶ್ರದ್ಧೆಯಿಂದ ಕೇಳ್ಕೊಂಡ್ರೆ ಅವ್ರು 101% ಈಡೇರಿಸ್ತಾರೆ. ಸಾರಿ. ಆಮೇಲೆ ಇನ್ನೊಂದೇನು ಗೊತ್ತಾ? ಯಾರೋ ಹೇಳಿದ್ರು ಅಂತಲೂ ಪೂಜೆ ಮಾಡಬೇಡಿ. ನಿಮ್ಮ ಮನಸ್ಸಿಗೆ ಬಂತಾ ನೀವು ಪೂಜೆ ಮಾಡಬೇಕು ಅಂತ ರಾಯರು ನಿಮಗೆ ಅನುಗ್ರಹ ಮಾಡಿದಾರಾ? ಮಾಡಿ. ನೀವು ಶುರು ಮಾಡಬೇಕು ಅಂತ ಇದ್ರೆ ರಾಯರ ಆರಾಧನೆ ಇದೆ. ಪೂರ್ವಾರಾಧನೆ, ಮಧ್ಯಾರಾಧನೆ 3 ದಿನ ಇರುತ್ತೆ. ಶನಿವಾರ, ಭಾನುವಾರ ಮತ್ತು ಸೋಮವಾರ 3 ದಿನಗಳ ಕಾಲನೂ ನಾವು ಮಾಡ್ಬೋದು. ಸೊ ಯಾವ ಥರ ಮಾಡೋದು ಅಂತಲೂ ನಾನು ಬೇಗ ಕ್ವಿಕ್ಕಾಗಿ ಹೇಳ್ಕೊಂಡು ಹೋಗ್ತೀನಿ. ಹೊಸ್ದಾಗಿ ಶುರು ಮಾಡಬೇಕು ಅಂತ ಇರೋರು ಖಂಡಿತವಾಗ್ಲೂ ಶುರು ಮಾಡಿ, ತುಂಬಾ ಒಳ್ಳೆಯದಾಗುತ್ತೆ. ಆಮೇಲೆ ಏನು ಗೊತ್ತಾ? ರಾಯರಿಗೆ ಆಡಂಬರದ ಪೂಜೆಗಿನ್ನ ಸಿಂಪಲಾಗಿ ಮಾಡಿದ್ರೇ ಅವ್ರಿಗೆ ಇಷ್ಟ ಆಗತ್ತೆ. ಸೊ ಮೊದಲಿಗೆ ನೀವೆಲ್ಲರೂ ರಾಯರಿಗೆ ಆರಾಧನೆ ಯಾವ ಥರ ಮಾಡ್ಕೊಳ್ಬೇಕು ಅಂದರೆ, ನಿಮ್ಮ ಮನೇಲಿ ಫೋಟೋ ಇದೆಯಾ? ಫೋಟೋ ಇಟ್ಟು ಅದನ್ನು ಮಾಡ್ಕೊಳ್ಬೋದು. ಇದು ಪುಟ್ಟು ವಿಗ್ರಹ ಇದೆಯಾ? ಮುಷ್ಟಿ ಒಳಗಿರಬೇಕು ವಿಗ್ರಹ. ಅದಿದೆಯಾ? ಅದನ್ನು ತಗೊಳ್ಳಿ. ಒಂದು ಮಣೆ ಹಾಕೊಳ್ಳಿ. ಫಸ್ಟು ನೀಟಾಗಿ ನೀವು ಮಡಿಯಾಗಿ ತಲೆಗೆ ಸ್ನಾನ ಮಾಡಿ, ಯಾವುದೇ ರೀತಿಯ ಆ 3 ದಿನಗಳ ಕಾಲ ಯಾವುದೇ ರೀತಿಯ ನಾನ್ ವೆಜ್ ಎಲ್ಲ ತಿನ್ನಬಾರ್ದು, ಮಾಡಬಾರ್ದು. ಸೊ ನೀವು ಆಚೆ ಈಚೆ ಸುತ್ತಾಡೋದು, ತಿರುಗಾಡೋದೆಲ್ಲ ಬಿಟ್ಟು ರಾಯರ ಧ್ಯಾನ ಮಾಡಿದ್ರೆ ಅಷ್ಟೇ ಸಾಕು. ಒಂದು ಮಣೆ ಅಥವಾ ಏನಾದರೂ ದೇವ್ರ ಮನೇಲಿ ನಿಮಗೆ ಸಪ್ರೇಟ್ ಜಾಗ ಇದ್ದರೆ ಅದಕ್ಕೆ ನೀಟಾಗಿ ಒಂದು ಸ್ವಲ್ಪ ಗಂಜಲ ಎಲ್ಲ ಹಾಕ್ಕೊಂಡು ಕ್ಲೀನ್ ಮಾಡ್ಕೊಳ್ಳಿ. ಕ್ಲೀನ್ ಮಾಡಿಕೊಂಡು ಅದಕ್ಕೆ ಒಂದು ಪುಟ್ಟು ರಂಗೋಲಿ ಹಾಕ್ಕೊಳ್ಳಿ. ನಿಮಗೆ ಯಾವ ರಂಗೋಲಿ ಬರುತ್ತೆ ಅದನ್ನು ಹಾಕ್ಕೊಳ್ಳಿ. ಅದ್ರ ಮೇಲ್ಗಡೆ ಒಂದು ಆರೆಂಜ್ ಕಲರು, ಇಲ್ಲಾಂದರೆ ಯೆಲ್ಲೋ, ಈ 2 ಕಲರು ಯಾವ್ದಾದ್ರು ಬಟ್ಟೆ, ಮಡಿಯಾಗಿರೋ ಬಟ್ಟೆ, ಇಲ್ಲ ಒಂದು ಹೊಸದು ತೊಗೊಳಂಗಿದ್ರೆ ತೊಗೊಳ್ಳಿ, ತುಂಬ ಒಳ್ಳೆಯದು. ಒಂದು ಬಟ್ಟೆನ ಹಾಸ್ಕೊಳ್ಳಿ, ಆರೆಂಜು ಇಲ್ಲ ಯೆಲ್ಲೋ. ಸೊ ಬಟ್ಟೆನ ಹಾಕ್ಕೊಳ್ಳಿ. ಬಟ್ಟೆ ಹಾಕ್ಕೊಂಡು ರಾಯರ ಫೋಟೋ ಇದ್ದರೆ ರಾಯರ ಫೋಟೋ ಇಟ್ಟು ಅದ್ರ ಮುಂದೆಗಡೆ ನೀವು ವಿಗ್ರಹ ಇದ್ದರೆ ಪುಟ್ಟು ವಿಗ್ರಹ ಅದನ್ನೊಂದು ಪ್ಲೇಟಲ್ಲಿ ಇಟ್ಕೊಂಡು ನಿಮಗೆ ಕೈಲಿ ಸಾಧ್ಯವಾದರೆ ಅಭಿಷೇಕ ಮಾಡ್ಕೊಳ್ಳಿ. ನಿಮಗೆ ಆಗತ್ತೆ ಮಾಡ್ಬೋದು ಅನ್ನಂಗಿದ್ರೆ ಅಭಿಷೇಕ ಮಾಡಿ. ಹಾಲು, ಸಕ್ಕರೆ, ಆಮೇಲೆ ಇದು ಪಂಚಾಮೃತ ಅಂದರೆ ಒಂದು 5 ಥರ ಹಣ್ಣುಗಳು, ಡ್ರೈ ಫ್ರೂಟ್ಸು, ಆಮೇಲೆ ಜೇನು, ಹನಿ ಎಲ್ಲವನ್ನು ಹಾಕಿ ನಿಧಾನವಾಗಿ ಯಾವ ಶ್ಲೋಕ ನಿಮ್ಗೆ ಹೇಳಕ್ಕೆ ಬರಲಿಲ್ಲ ಅಂದ್ರೂ
ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಓಂ ಗುರು ರಾಘವೇಂದ್ರಾಯ ಅಂತ ಭಕ್ತಿಯಿಂದ ಪೂಜೆ ಇದು ಮಂತ್ರನ ಹೇಳ್ಕೊಳ್ಳಿ. ಎಷ್ಟು ಸಾಧ್ಯನೋ ಅದನ್ನ ಹೇಳ್ಕೊಂಡು ರಾಯರಿಗೆ ಅಭಿಷೇಕ ಮಾಡ್ಕೊಳ್ಳಿ. ಸೊ ಅಭಿಷೇಕ ಮಾಡಿ ಎಲ್ಲ ನೀಟಾಗಿ ಮಾಡಿದ್ದಾದ್ಮೇಲೆ ಹೇಳ್ಕೊಳ್ಳಿ ನಿಮ್ಮ ಕಷ್ಟಗಳು ಏನಿದೆ, ನೀವೇನಕ್ಕೆ ಪೂಜೆ ಮಾಡ್ತಾ ಇದ್ದೀರಾ, ರಾಯರಿಗೆ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ. ಬರೀ ನಿಮಗೆ ಮಾತ್ರ ಕೇಳ್ಕೊಳ್ಬೇಡಿ, ಎಲ್ಲರಿಗೂ ಕೇಳ್ಕೊಳ್ಳಿ ಒಳ್ಳೆ ಮನಸ್ಸಿಂದ. ಆಗ ರಾಯರು ನಮಗೂ ಒಳ್ಳೇದು ಮಾಡ್ತಾರೆ. ಇವ್ರಿಗೆ ಇಷ್ಟೊಂದು ಒಳ್ಳೆ ಚೆನ್ನಾಗಿರೋ ಮನಸ್ಸಿದೆಯಲ್ಲ ಅಂತ ಅವ್ರಿಗೂ ಗೊತ್ತಾಗತ್ತೆ. ಸೊ ಹಾಗಾಗಿ ಪೂಜೆ ಮಾಡ್ಕೊಳ್ಳಿ. ಲಾಸ್ಟಲ್ಲಿ ನೀರನ್ನ ತಗೊಂಡು ತುಳಸಿ ದಳನ ಅದಕ್ಕೆ ಹಾಕಿಟ್ಟಿಡಬೇಕು. ಫಸ್ಟು ತುಳಸಿ ದಳನ ತಗೊಂಡು ತುಳಸಿ ದಳದ ನೀರನ್ನು ಹಾಕಿ ನೀಟಾಗಿ ಮತ್ತೆ ಎಲ್ಲ ತೊಳೆದು ಆ ಅಭಿಷೇಕ ಮಾಡಿರೋದನ್ನ ಮನೆಯವರೆಲ್ಲರೂ ಸ್ವೀಟ್ ಥರ ತೀರ್ಥ ಥರ ತಗೊಳ್ಳಿ ಪ್ರಸಾದ ಮಾಡಿಕೊಂಡು. ಆಮೇಲೆ ಮತ್ತೆ ಶುಭ್ರಗೊಳಿಸಿ ಗಂಧವನ್ನು ಮಾತ್ರ ಇಡಬೇಕು. ಅದಕ್ಕೆ ಗಂಧದ ನಾನು ಇದನ್ನ ತರಿಸ್ಕೊಂಡಿದ್ದೀನಿ. ಆ್ಯಕ್ಚುಲಿ ಇನ್ನೂ ಅದು ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ. ಗಂಧದ ಕೊಂಡನ್ನ ತರಿಸ್ಕೊಂಡಿದ್ದೀನಿ. ನಿಮಗೆ ಯಾರಿಗಾದ್ರೂ ಬೇಕಂದರೆ ಲಿಂಕ್ ಅಂತ ಕಮೆಂಟ್ ಮಾಡಿ ತರಿಸ್ಕೊಳ್ಳಿ. ಅದನ್ನೆಲ್ಲ ಗಂಧವನ್ನು ತೆಗೆದು ಗಂಧದ ಲೇಪನವನ್ನು ಮಾಡಿ ರಾಯರಿಗೆ ನೀವು ಅಷ್ಟು ಹಾಕಿದ್ವಿ ಇಷ್ಟು ಹಾಕಿದ್ವಿ ಮುಖ್ಯ ಅಲ್ಲ. ರಾಯರಿಗೆ ನೀವು ಭಕ್ತಿಯಿಂದ ಒಂದೇ ಒಂದು ತುಳಸಿ ದಳ ಇಟ್ಟು ಭಕ್ತಿಯಿಂದ ಕೇಳ್ಕೊಂಡು ಒಂದು ತುಪ್ಪದ ಆರತಿ ಮಾಡಿ ಆರತಿನ ಬೆಳಗಿ ಪೂಜೆ ಮಾಡ್ಕೊಳ್ಳಿ. ತುಂಬಾನೇ ಒಳ್ಳೇದು. ಹಾಗೇನೆ ಸೊ ಅಭಿಷೇಕ ಎಲ್ಲ ಆದ್ಮೇಲೆ ನೀವು ಅದನ್ನ ನೈವೇದ್ಯ ಮಾಡ್ಕೊಳ್ಳಿ. ಒಂದೊಂದು ದಿನ ಒಂದೊಂದು ಮಾಡ್ಕೊಳ್ಳಿ. ಮೊಸರನ್ನ ಮಾಡ್ಬೋದು, ಅವಲಕ್ಕಿ ಮಾಡ್ಬೋದು, ಅಯಗ್ರೀವ್ ಅಂತ ಕಡಲೆಬೇಳೆ ಪಾಯಸ ಅಂತಾರೆ. ಅದನ್ನ ಮಾಡೋದು ಹೇಗೆ ಅಂತಲೂ ನಾನು ಲಾಸ್ಟ್ ವಿಡಿಯೋನ ಹಾಕಿದ್ದೀನಿ. ಅದರದ್ದು ಲಿಂಕ್ ಬೇಕಾದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಅಯಗ್ರೀವ್ ಅಂತ ರಾಯರಿಗೆ ತುಂಬ ಪ್ರಿಯವಾಗಿರೋದು. ಕಡಲೆಬೇಳೆನ ನೆನೆಸಿಡಬೇಕು. ಮಾಡೋದು ಹೇಗೆ ಅಂತ ಕ್ವಿಕ್ಕಾಗಿ ಹೇಳ್ತೀನಿ. ಕಡಲೆಬೇಳೆನ ನೆನೆಸಿಡಿ ಒಂದು ಸ್ವಲ್ಪ. ಆಮೇಲೆ ಬೆಲ್ಲನ ಕಾಯಿಸೋದಕ್ಕಿಟ್ಟು ಪಾಕ ಬರುತ್ತಲ್ವಾ, ಇಲ್ಲಿ ಈ ಕಡೆ ಕಡಲೆಬೇಳೆ ನೆನೆಸಿರೋ ಕಡಲೆಬೇಳೆನ ಒಂದು 2 ಅವರ್ಸ್ ನೆನೆಸಿದ್ರೆ ಸಾಕು, ಚೆನ್ನಾಗಿ ಸ್ವಲ್ಪ ದಪ್ಪ ಆಗುತ್ತೆ. ಅದನ್ನ ಒಂದು ವಿಷಲ್ ಇಲ್ಲ 2 ವಿಷಲ್ ಹೊಡೆಸ್ಕೊಳ್ಳಿ. ಒಡಿಸಿ ಆ ಕುದೀತಾ ಇರೋ ಬೆಲ್ಲದ ಪಾಕಕ್ಕೆ ಅದನ್ನು ಹಾಕಿ ಕೊಬ್ಬರಿ, ದ್ರಾಕ್ಷಿ, ಗೋಡಂಬಿ, ತುಪ್ಪ ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ರೆಡಿ ಆಗುತ್ತೆ. ತುಂಬ ಪ್ರಿಯವಾಗಿರೋ ಅಂಥದ್ದಂತೆ ಕಡಲೆಬೇಳೆದು. ಸೊ ಮಂತ್ರಾಲಯದಲ್ಲಿ ಎಲ್ಲ ಮಠಗಳಲ್ಲಿ ಕೊಡ್ತಾರೆ, ತುಂಬಾ ಚೆನ್ನಾಗಿರುತ್ತೆ. ಸೊ ಅದನ್ನು ಮಾಡಿ ಒಂದು ಬಟ್ಲಲ್ಲಿ ಇಡಿ. ಬಾಳೆದೆಲೆ ಸಿಕ್ಕರೆ ಬಾಳೆದೆಲೆಗೆ ಒಂದು ಬಟ್ಲು ಹಾಕಿ ಇಡಿ. ಆದಷ್ಟು ಸ್ಟೀಲು ಮತ್ತು ಪ್ಲಾಸ್ಟಿಕ್ದನ್ನ ಇಡೋದನ್ನ ನೈವೇದ್ಯಕ್ಕಾಗಲಿ ನೀವು ತಟ್ಟೆ ಪೂಜೆ ಮಾಡೋಕ್ಕಾಗಲಿ ದಯವಿಟ್ಟು ಅದನ್ನು ಅವಾಯ್ಡ್ ಮಾಡಿ. ಸೊ 3 ದಿನಗಳ ಕಾಲನೂ ಹೂವನ್ನ ಚೇಂಜ್ ಮಾಡಬೇಕು. ನಾವು ತಲೆಗೆ ಸ್ನಾನ ಮಾಡಬೇಕು 3 ಡೇಸು. 3 ಡೇಸು ರಾಯರ ಫೋಟೋದಲ್ಲಿರೋ ಹೂವನ್ನೆಲ್ಲ ತೆಗೆದು ನೀಟಾಗಿ ಕ್ಲೀನ್ ಮಾಡಿ. ಇವಾಗ ನೆನ್ನೆ ಮಾಡಿದೀವಲ್ಲ ಅದೇ ಹೂವು ಇಟ್ಟು ಅದೇ ಫೋಟೋಗೆ ಅದೇ ಇದನ್ನ ಮಾಡಕ್ಕೆ ಹೋಗ್ಬೇಡಿ. ಅದನ್ನೆಲ್ಲ ತೆಗೆದು ನೀಟಾಗಿ ಒರೆಸಿ. ಮಾಡ್ತಾ ಇದ್ದೀರಾ ಅಂದರೆ 3 ಡೇಸು ನೀಟಾಗಿ ಮಾಡ್ಕೊಳ್ಳಿ. ತುಂಬ ಆಡಂಬರದ ಖರ್ಚೇನಿರಲ್ಲ ರಾಯರಿಗೆ ಪೂಜೆ ಮಾಡೋದಕ್ಕೆ. ತುಪ್ಪದ ದೀಪ ಹಚ್ಚಿ, ಕೊಬ್ಬರಿ ಎಣ್ಣೆ ದೀಪ ಹಚ್ಚಿ, ತುಪ್ಪದ ಆರತಿನ ಮಾಡ್ಕೊಳ್ಳಿ. 5 ಬತ್ತಿ, 9 ಬತ್ತಿ, ಸೊ ಈ ಥರ ಬತ್ತಿಗಳನ್ನ 18 ಬತ್ತಿನ ಹಾಕಿ ರಾಯರಿಗೆ ಮೇಲಿಂದ ಕೆಳಗೆ ತನಕ ಈ ಥರ ಆರತಿನ ತೆಗೀರಿ. ಸೊ ರಾಯರು ತುಂಬ ಒಳ್ಳೇದು ಮಾಡ್ತಾರೆ. ಆಮೇಲೆ ಕೇಳ್ಕೊಳ್ಳಿ ನೀವು ಮನ್ಸಾರೆ, ನಾನು ಪೂಜೆ ಮಾಡ್ತಾ ಇದ್ದೀನಿ, ಒಳ್ಳೇದು ಮಾಡಪ್ಪ, ಎಲ್ಲರಿಗೂ ಒಳ್ಳೇದು ಮಾಡು, ಜಗತ್ತನ್ನು ಕಾಪಾಡು ಅಂತ ಕೇಳ್ಕೊಳ್ಳಿ. ಹಾಗೆಯೇ ಮಕ್ಕಳು ಕೈಯಲ್ಲಿ ಪೂಜೆ ಮಾಡಿಸಿ. ಮಕ್ಕಳಿಗೆ ತುಂಬ ಬೇಗ ರಾಯರು ಒಳ್ಳೇದು ಒಲಿತಾರೆ. ಸೊ ಹಾಗಾಗಿ ಪೂಜೆ ಮಾಡ್ಕೊಳ್ಳಿ. ನೆಕ್ಸ್ಟ್ ಇನ್ನೊಂದು, ತುಂಬ ಜನ ನನಗೆ ಕಮೆಂಟ್ ಮಾಡ್ತಾ ಇರ್ತೀರಾ, ಸೊ ಪ್ರತಿ ದಿನನೂ ತಲೆ ಸ್ನಾನ ಮಾಡ್ಬೇಕಂತ. 3 ಡೇಸ್ ನೀವು ರಾಯರ ಆರಾಧನೆ ಮಾಡ್ತಾ ಇದ್ದೀರಾ ಅಂದರೆ 3 ದಿನಗಳ ಕಾಲ ರಾಯರದ್ದು ಆರಾಧನೆ ದಿನ ತಲೆ ಸ್ನಾನ ಮಾಡ್ಕೊಳ್ಳಿ. ಆಮೇಲೆ ಸೊ ಸೀರೆ ಉಟ್ಕೊಬೇಕು ಮಡಿಯಿಂದ. ಸೊ ನೀವು ಒಂದು ಹಿಂದಿನ ದಿನನೇ ನೀವು ಯಾವ ಸೀರೆ ಅಂದರೆ ಒಗೆದಿರೋ ಅಂಥದ್ದು, ಇವಾಗ ಎಲ್ಲೋ ಹೋಗಿರ್ತೀರಾ ಸೀರೆ ಹಾಕೊಂಡು ನಾನ್ ವೆಜ್ ಎಲ್ಲ ತಿಂದಿರ್ತೀರಾ, ಆ ಸೀರೆನಲ್ಲಿ ಪೂಜೆ ಮಾಡೋದು ಸ್ವಲ್ಪ ಮಡಿಯಿಂದ ಮಾಡ್ಕೊಳ್ಳಿ. ಸೊ ನೀರಿಗೆ ಜೊಣಗಾಕಿ ಒಗೆದ್ಬಿಟ್ಟು ಆ ಸೀರೆ ಒಂದು 3 ಸೀರೆನ ನೀಟಾಗಿ ಸೀರೆ ಉಟ್ಕೊಂಡು ಮಾಡಿ. ಆದಷ್ಟು ಎಲ್ಲೋ, ಆರೆಂಜ್ ಆ ಥರ ಬಣ್ಣದ ಬಟ್ಟೆಗಳನ್ನ ಹಾಕೊಳ್ಳಿ 3 ದಿನಗಳ ಕಾಲ. ರಾಯರು ತುಂಬಾ ಒಳ್ಳೇದು ಮಾಡ್ತಾರೆ. ಸೊ ಸರಳವಾಗಿ ನಮಗೆ ಬೇಕಾಗಿರೋದೇನು, ರಾಯರ ಭಕ್ತಿನ ನಾವು ಭಕ್ತಿಯಿಂದ ಮಾಡಿ ರಾಯರ ಅನುಗ್ರಹವನ್ನು ನಾವು ಪಡಿಬೇಕಷ್ಟೇ. ನಮಗೆ ಬೇಕಾಗಿರೋದು ರಾಯರ ಅನುಗ್ರಹ, ಅವರು ಒಳ್ಳೇದು ಮಾಡೋದು. ನಾವು ಅಷ್ಟೊಂದು ಪೂಜೆ ಮಾಡಿದ್ವಿ, ಇಷ್ಟು ಪ್ರಸಾದ ಕೊಟ್ವಿ, ಅದು ಯಾವುದೂ ಅಲ್ಲ. ಮನೇಲಿ ಪ್ರಸಾದ ಮಾಡಿ, ಒಂದು ಸಾಧ್ಯವಾದರೆ ಒಂದಿಬ್ಬರಿಗೆ ಪ್ರಸಾದವನ್ನು ಕೊಡಿ. ಸೊ ನೈವೇದ್ಯ ಮಾಡ್ಕೊಳ್ಳಿ. ಮೊಸರನ್ನ, ಹಾಗೆಯೇ ಅವಲಕ್ಕಿದು ಮಾಡ್ಕೊಳ್ಬೋದು. ಒಂದೊಂದು ದಿನ ಒಂದೊಂದು ಥರ ಮಾಡ್ಕೊಳ್ಳಿ. ಹಯಗ್ರೀವ ಪ್ರಸಾದ ತುಂಬ ಇಷ್ಟ ಆಗುತ್ತೆ ಮಾಡಿ. ಆಮೇಲೆ ಬೆಲ್ಲದ್ದು ಅನ್ನನೂ ಮಾಡ್ತಾರೆ, ಬೆಲ್ಲದನ್ನ ಅಂತ ಮಾಡ್ತಾರೆ, ಅದನ್ನು ಮಾಡಿ.
ಸೊ ಮಾಡಿ ಒಂದಿಬ್ರು 3 ಜನಕ್ಕೆ ನಿಮಗೆ ಸಾಧ್ಯವಾದರೆ ಕೊಡಿ ಅಕ್ಕಪಕ್ಕ ಮನೆಯವರಿಗೆ. ಇದನ್ನ ಆದಷ್ಟು ಒಂದು 3 ದಿನಗಳ ಕಾಲ ಮಡಿಯಿಂದ ಇರಿ. ಮಡಿಯಿಂದ ಇರಿ ಅಂದರೆ ಗೊತ್ತಾಗತ್ತೆ ಅಂತ ಅನ್ಕೊಂಡಿದ್ದೀನಿ. 3 ಡೇಸು ಇವಾಗ 3 ಡೇಸ್ ನಾವು ಗಂಡ ಹೆಂಡ್ತಿ ಇದ್ದೀವಿ ಅಂದರೆ ಸೊ ಮಡಿಯಿಂದ ಪೂಜೆ ಮಾಡಿ ಹತ್ರದಲ್ಲಿರೋ ಮಠಗಳಿಗೆ ಹೋಗಿ ಬನ್ನಿ. ಆಮೇಲೆ ಇಷ್ಟು ಮಾಹಿತಿ ಈ ಥರ ಪೂಜೆ ಮಾಡ್ಕೊಳ್ಳಿ. ಮಂತ್ರಾಕ್ಷತೆ ತುಂಬ ಜನ ಕೇಳ್ತಾ ಇರ್ತೀರಾ, ಮಂತ್ರಾಕ್ಷತೆನ ಮನೇಲಿ ಮಾಡ್ಕೋಬೋದಾ, ಮಂತ್ರಾಕ್ಷತೆನ ಮನೇಲಿ ಇಲ್ಲ ಅಂತ. ನೀವು ಮಠಗಳಿಗೆ ಹೋಗ್ತೀರಲ್ವಾ, ಅವಾಗ ಮಂತ್ರಾಕ್ಷತೆ ಕೊಟ್ಟಿರ್ತಾರೆ, ಅದನ್ನ ತಗೊಂಡ್ ಬಂದು ಇಟ್ಕೊಳ್ಳಿ. ನಮ್ಮ ಮನೇಲಿ ಒಂದು ಡಬ್ಬಿನಲ್ಲಿ ಹಾಕಿ ಮಂತ್ರಾಲಯದಿಂದ ತಂದಿರೋ ಮಂತ್ರಾಕ್ಷತೆ, ಆಮೇಲೆ ಕಾಮಧೇನು ಕ್ಷೇತ್ರದಲ್ಲಿ ತಂದಿರೋ ಮಂತ್ರಾಕ್ಷತೆ, ಎಲ್ಲೇ ಹೋದ್ರೂ ಮಠದಲ್ಲಿ ಕೊಟ್ಟಿರೋ ಅಂತ ಮಂತ್ರಾಕ್ಷತೆ ನನ್ನ ಪರ್ಸಲ್ಲಿ ಇಲ್ಲ, ನಮ್ಮ ಮನೆ ದೇವ್ರ ಮನೇಲಿ ಒಂದು ಡಬ್ಬಿ ಇಟ್ಟಿದ್ದೀನಿ, ಚಿಕ್ಕದು, ನೀವು ನೋಡ್ಬೋದು, ಅದರಲ್ಲಿ ಇದ್ದೇ ಇರುತ್ತೆ. ಅದನ್ನ ಇಟ್ಕೊಂಡಿರಿ. ನೀವು ಮನೆಯಲ್ಲಿ ಅಕ್ಕಿ, ಸ್ವಲ್ಪ ಅರಿಶಿಣ ಪುಡಿ, ಹಾಗೆಯೇ ಒಂದು ಚಿಟಿಕೆಯಷ್ಟು ತುಪ್ಪ, ಒಂದು ಚಿಟಿಕೆಯಷ್ಟು ಇದು ಸುಣ್ಣ ಗೊತ್ತಲ್ವಾ, ಚೆನ್ನಾಗಿ ಹಾಕಿ ಒಂದು ಕವರಿಗೆ ನೀಟಾಗಿ ಮಿಕ್ಸ್ ಮಾಡಿ. ಸುಣ್ಣ ಹಾಕಿದ್ರೆ ಕಲರು ಮಂತ್ರಾಕ್ಷತೆದು ತುಂಬ ಚೆನ್ನಾಗಿ ಬರುತ್ತೆ. ಸೊ ಹಾಗಾಗಿ ಇಷ್ಟನ್ನ ಹಾಕಿ ಚೆನ್ನಾಗಿ ಕಲಿಸ್ಬೇಕು. ಒಂದು ಕವರಲ್ಲಿ ಹಾಕಿ ಚೆನ್ನಾಗಿ ಕಲಿಸ್ಕೊಂಡು ಅದನ್ನ ಬಟ್ಲಲ್ಲಿ ರಾಯರ ಮುಂದೆ ಇಡಿ. ನಿಮ್ಮ ಹತ್ರ ಮಂತ್ರಾಲಯದ ಇಲ್ಲ ಮಠದಿಂದ ತಂದಿರೋ ಅಕ್ಷತೆ ಇರುತ್ತಲ್ವ, ಅದನ್ನ ಅದಕ್ಕೆ ಮಿಕ್ಸ್ ಮಾಡಿ. ಅದು ಮಠದಿಂದ ತಂದಿರೋ ಅಷ್ಟೇ ಪವಿತ್ರವಾಗಿರುತ್ತೆ. ಸೊ ಅದನ್ನ ಮಿಕ್ಸ್ ಮಾಡಿ ರಾಯರ ಮುಂದೆ ಬಟ್ಲಲ್ಲಿ ಮಂತ್ರಾಕ್ಷತೆನ ಇಟ್ಕೊಂಡು, ಮಂತ್ರಾಕ್ಷತೆನ ಒಂದೆರಡು ತಲೆ ಮೇಲೆ ಇಟ್ಕೊಂಡು ನೀವು ಸಂಕಲ್ಪ ಮಾಡಿ ಪೂಜೆ ಮಾಡೋದಕ್ಕೆ ಶುರು ಮಾಡಿ. ಮಂತ್ರಾಕ್ಷತೆ ಇಟ್ಕೊಂಡೆ ಒಳ್ಳೇದಾಗ್ಲಿ ಅಂತ ಕೇಳ್ಕೊಂಡು, ನೀವೇನಕ್ಕೆ ಪೂಜೆ ಮಾಡ್ತಿದ್ದೀರಾ, ಏನಕ್ಕೆ ಬೇಡ್ಕೊಳ್ತಾ ಇದ್ದೀರಾ ಅಂತ ಕೇಳ್ಕೊಳ್ಳಿ. ಖಂಡಿತವಾಗ್ಲೂ ನಮ್ಮ ರಾಯರು ಎಲ್ಲರಿಗೂ ಒಳ್ಳೇದು ಮಾಡ್ತಾರೆ. ಸೊ ನಿಮಗೂ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ನಾನು ಕೂಡ ಮನಸಾರೆ ಕೇಳ್ಕೊ. ಸೊ ಯಾವ ಡೇಟು ಅಂತ ಗೊತ್ತಾಯ್ತಲ್ವಾ? ಆಗಸ್ಟ್ ತಿಂಗಳಲ್ಲಿ ಸಾಮಾನ್ಯವಾಗಿ ಬರುತ್ತೆ. ಡೇಟು 29, 30, 31 3 ದಿನಗಳ ಕಾಲ ಇರುತ್ತೆ. ಸೊ ಮಾಡಿ ತುಳಸಿ ಹಾರ ಹಾಕಿ ರಾಯರಿಗೆ, ಹಾಗೇನೆ ಕಣಗಿಲೆ ಹೂವು ಅಂತೀವಲ್ವಾ, ಅದ್ರದ್ದು ಹಾರ ಸಿಕ್ಕರೆ ಹಾಕೊಳ್ಳಿ. ತೆಂಗಿನಕಾಯಿ ಎಲ್ಲ ಒಡೆದು ಬಾಳೆಹಣ್ಣಿಟ್ಟು ಪೂಜೆ ಮಾಡಿ ನೈವೇದ್ಯ ಮಾಡ್ಕೊಳ್ಳಿ ಮನೇಲಿ ಆದಷ್ಟು. ಆಮೇಲೆ ತುಂಬ ಜನ ಕೇಳ್ತಾ ಇರ್ತೀರಾ, ಈಗ ನಿದ್ದೆ ಮಾಡ್ಬೋದಾ ಮಧ್ಯಾಹ್ನ ಟೈಮು, ನಾವು ತೆಂಗಿನಕಾಯಿ ಆಮೇಲೆ ಸಂಕಲ್ಪ ಮಾಡಿದಾಗ ಪೂಜೆ ಮಾಡಿದಾಗ? ಮಾಡದೇ ಇದ್ರೆ ಒಳ್ಳೇದು. ರಾಯರ ಧ್ಯಾನ ಮಾಡ್ತಿದ್ರೆ ಇವಾಗ ತುಂಬ ಹುಷಾರಿಲ್ಲದೆ ಇರೋರು, ಮತ್ತೆ ಆಗದೆ ಇರೋರು, ಅವ್ರ ಕೈಯಲ್ಲಿ ಈಗ ಮಾಡಲೇಬೇಕು ಅನ್ನೋರು ಏನು ಮಾಡೋಕ್ಕಾಗಲ್ಲ, ಹುಷಾರು ತಪ್ಪಿರೋರು ಮಾಡ್ಕೊಳ್ಬೋದು. ಸೊ ಹಾಗಂತ ಪೂಜೆ ಮಾಡಿ, ಬೆಳಿಗ್ಗೆನೂ ಪೂಜೆ ಮಾಡಿ, ಸಾಯಂಕಾಲನೂ ಪೂಜೆ ಮಾಡ್ಕೊಳ್ಳಿ. ಆರತಿ ಮಾಡಿ, ಗಂಧದ ಕಡ್ಡಿ ಎಲ್ಲ ಏನು ಹಚ್ಚೋದಕ್ಕೆ ಹೋಗ್ಬಿಡಿ, ಆರತಿ ಮಾಡಬೇಕು. ತುಪ್ಪದ ಬತ್ತಿನ ಮಾಡಿ ಇಟ್ಕೊಳ್ಳಿ. ಆಲ್ರೆಡಿ ನಾನು ತುಪ್ಪದ ಬತ್ತಿ ಮಾಡೋದು ಹೇಗೆ ಅಂತಲೂ ಕೂಡ ತೋರಿಸಿದ್ದೀನಿ. ತುಪ್ಪದ ಬತ್ತಿ ಮಾಡಿ ಇಟ್ಕೊಂಡು ಆರತಿ ಮಾಡಿ. 5 ಬತ್ತಿ, 9 ಬತ್ತಿ, 18 ಬತ್ತಿ, ಈ ಥರ ಬತ್ತಿಗಳದ್ದು ಆರತಿನ ಮಾಡಿ. ದಯವಿಟ್ಟು ಪ್ಲೇಟು ಹಿತ್ತಾಳೆ ಅಥವಾ ತಾಮ್ರದ ಪ್ಲೇಟಲ್ಲಿ ಇಟ್ಕೊಳ್ಳಿ. ಆಮೇಲೆ ಈಗ ನಾವು ರಾಯರದ ಆರಾಧನೆ ದಿನ ಆರ್ಥಿಕ ಸಂಕಷ್ಟ ಏನಾದ್ರು ಇದ್ದು, ಕಷ್ಟಗಳೇನಾದ್ರು ಪರಿಹಾರ ಮಾಡಬೇಕು ಅಂತ ಇದ್ರೆ ನೀವು ಬೆಲ್ಲದ ಆರತಿನೂ ಕೂಡ ಮಾಡಿಡ್ಬೋದು. ಬೆಲ್ಲದ ಆರತಿ ಮಾಡಿದ್ದಾದ್ಮೇಲೆ ನೆಕ್ಸ್ಟ್ ಡೇಗೆ ಅದನ್ನ ಸ್ವೀಟ್ ಮಾಡ್ಕೊಳ್ಳಿ. ಸೊ ರಾಯರಿಗೆ ಇಷ್ಟು ಮಾಡಿಟ್ಟು ಪೂಜೆ ಮಾಡ್ಕೊಳ್ಳಿ. ಪಂಚಾಮೃತ ಅಭಿಷೇಕ ಮಾಡ್ಕೊಳ್ಳಿ. ಅದೇ ಎಲ್ಲ ಥರ ಹಣ್ಣುಗಳು, ಒಂದು 5 ಥರ ಹಣ್ಣುಗಳು, ಇದು ಎಲ್ಲ ಹಾಕಿ ರಾಯರಿಗೆ ಮಾಡ್ಕೊಳ್ಳಿ. ತುಂಬಾ ಒಳ್ಳೆಯದು. ನಿಮ್ಗೇನು ಮನಸ್ಸಲ್ಲಿ ಇದೆಯೋ ನಿಮ್ಮೆಲ್ಲ ಕಷ್ಟಗಳನ್ನ ರಾಯರ ಮುಂದೆ ಹೇಳ್ಕೊಳ್ಳಿ. ಜಪ ಮಾಡಿ. ಒಂದು 3 ದಿನಗಳ ಕಾಲ ಮಡಿಯಿಂದ ಇದ್ದು ಮಾಡಿದ್ರೆ ಸಾಕು. ಸೊ ಇಷ್ಟು ನಿಮಗೆಲ್ಲರಿಗೂ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ರಾಯರು ಪ್ರತಿಯೊಬ್ಬರಿಗೂ ಒಳ್ಳೇದು ಮಾಡಲಿ, ಕೇಳ್ಕೊಳ್ಳೋಣ. ಸೊ ಈಗ ಎಷ್ಟೊಂದು ಕಡೆ ಮಳೆ ಬೆಳೆ ಇಲ್ಲ, ಸೊ ಹಾಗಾಗಿ ಅವರಿಗೂ ಒಳ್ಳೇದಾಗಲಿ ಅಂತ ಕೇಳಿಕೊಂಡು, ಮಳೆ ಬರ್ಸಪ್ಪ ಇನ್ನಾದ್ರೂ ಅಂತ ಕೇಳಿಕೊಂಡು ಪೂಜೆ ಮಾಡೋಣ. ಸೊ ಈ ಮಾಹಿತಿ ನಿಮಗೆಲ್ಲರಿಗೂ ಇಷ್ಟ ಆದರೆ ಫ್ರೆಂಡ್ಸ್ಗೆ, ಫ್ಯಾಮಿಲಿಗೆ ಶೇರ್ ಮಾಡಿ. ಸೊ ಅವರಿಗೂ ಉಪಯೋಗ ಆಗಲಿ. ಮುಂದಿನ ಲಾಗಲ್ಲಿ ಮತ್ತೆ ಸಿಗ್ತೀನಿ. ಆದಷ್ಟು ರಾಯರ ಧ್ಯಾನ ಮಾಡೋಣ. ರಾಯರು ಕಲಿಯುಗದ ಕಾಮಧೇನು ಅಂತ ಕರೀತಾರೆ. ಕಾಮಧೇನು ಏನು, ಅವ್ರು ನಿಜವಾಗ್ಲೂ ನೀವು ಭಕ್ತಿಯಿಂದ ಬೇಡ್ಕೊಂಡು ಮನಸ್ಸಲ್ಲಿ ನಿಮ್ಮ ಕೈಲಿ ಏನು ಮಾಡೋಕ್ಕಾಗಿಲ್ಲ ಅಂದರೆ ಕೆಟ್ಟದ್ದಂತೂ ಬಯಸ್ಬಿಡಿ, ಭಕ್ತಿಯಿಂದ ಬೇಡ್ಕೊಳ್ಳಿ. ರಾಯರೇ, ನನಗಿಷ್ಟು ನೋವು ಕೊಟ್ಟಿದ್ಯಾ, ಯಾಕೆ, ನಾನು ಏನು ತಪ್ಪು ಮಾಡಿದ್ದೀನಿ ಅಂತ ಮನಸಾರೆ ಕೇಳಿಕೊಂಡು ಒಂದು ತುಪ್ಪದ ದೀಪ ಹಚ್ಚಿ ಬೇಡ್ಕೊಳ್ಳಿ ಸಾಕು. ಓಂ ಗುರು ರಾಘವೇಂದ್ರಾಯ ಅಂತ ಒಳ್ಳೆ ಮನಸ್ಸಿಂದ ಕೇಳ್ಕೊಳ್ಳಿ, ಒಳ್ಳೇದು ಮಾಡ್ತಾರೆ ಅಷ್ಟೇ.